ಹಲೋ ಎವರಿವನ್, ಪುನೀತ್ ಕ್ರಿಯೇಷನ್ಗೆ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ಈ ಥರ ಡಿಸೈನ್ ತೋರಿಸ್ತಾ ಇದ್ದೀನಿ. ಈ ಡಿಸೈನ್ ಆಲ್ರೆಡಿ ನಾನು ತೋರಿಸಿದ್ದೀನಿ. ಇವತ್ತು ನೀಡಲ್ಸ್ ಇಲ್ದೇನೆ ಯಾವ ಥರ ಹಾಕ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಈ ಡಿಸೈನ್ ಹಾಕೋಕ್ಕೆ ಸಾರಿ ಕಲರ್ ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ, ಹಾಗೆ ಬೀಡ್ಸ್ ತೊಗೊಂಡಿದ್ದೀನಿ, ಸರ್ಕಲ್ ಬೀಡ್ಸ್ ತೊಗೊಂಡಿದ್ದೀನಿ, ಹಾಗೆ ಜೆರಿ ಥ್ರೆಡ್ ಬೇಕಾಗುತ್ತೆ ನಾಟ್ ಹಾಕೋಕ್ಕೆ, ಹಾಗೆ ಸೀಸರ್ ಕೂಡ ಬೇಕಾಗುತ್ತೆ. ನಾವು ಈ ಡಿಸೈನ್ ಹಾಕೋಕ್ಕೆ ಫಸ್ಟು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ 1 ಇಂಚ್ ಗ್ಯಾಪ್ ಬಿಟ್ಬಿಟ್ಟು ಒಂದೊಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. 1 ಇಂಚಿಗೆ ಒಂದೊಂದು ಮಾರ್ಕ್ ಮಾಡ್ಕೋತೀನಿ. ಇಷ್ಟು ಸ್ಪೇಸ್ ಬಿಟ್ಬಿಟ್ಟು ಹಾಕ್ತಾ ಇದ್ದೀನಿ ನಾನು. ಈ ಥರ ಮಾರ್ಕ್ ಮಾಡ್ಕೊಂಡ್ಮೇಲೆ 127 ದಾರನ ಸುತ್ತಕೊಂಡು ಈ ಥರ ಫ್ಯಾಬ್ರಿಕ್ ಗ್ಲೋ ಹಾಕ್ಬಿಟ್ಟು ಅಂಟಿಸ್ಕೊಂಡಿದ್ದೀನಿ. ಅದು ಡ್ರೈ ಆದಮೇಲೆ ಈ ಥರ ಆಗುತ್ತೆ, ಚೂಪಾಗಿ ಮೂತಿ ಆಗುತ್ತೆ. ಈ ಥರ ಮಾಡಿಕೊಂಡು ರೆಡಿ ಮಾಡ್ಕೊಂಡು ಇಟ್ಕೋಬೇಕು. ಇದನ್ನು ಐರನ್ ಕೂಡ ಮಾಡ್ಕೊಂಡಿದ್ದೀನಿ. ಎರಡನ್ನೂ ತಗೊಂಡು 127 ದಾರನ ಇವಾಗ ಸಾರಿಗೆ ಹಾಕೋಕ್ಕೆ ಫಸ್ಟ್ಗೆ ಹಾಕೋಕ್ಕೆ ಯಾವುದಾದ್ರೂ ಚೂಪಾಗಿರೋ ಮೂತಿದೋ ಈ ಥರ ತಗೊಂಡು ಇಲ್ಲಿ ಮಾರ್ಕ್ ಮಾಡಿದ್ದೀನಲ್ವ ಅಲ್ಲಿ ಈ ಥರ ಹೋಲ್ ಮಾಡ್ಕೋಬೇಕು. ಈ ಥರ ಹೋಲ್ ಮಾಡ್ಕೋಬೇಕು. ಹೋಲ್ ಮಾಡಿಕೊಂಡು ನೆಕ್ಸ್ಟು ಇದ್ರೊಳಗಡೆ ಬೀಡ್ಸ್ ಹಾಕೋಬೇಕು. ಈ ಥರ ಬೀಡ್ಸ್ ಸೇರಿಸ್ಕೊಂಡು ಇಲ್ಲಿ ಹೋಲ್ ಮಾಡಿದ್ದೀನಲ್ವಾ ಅಲ್ಲಿ ಈ ಥರ ಪಾಸ್ ಮಾಡ್ಕೋಬೇಕು. ಈ ಥರ ಪಾಸ್ ಮಾಡಿಕೊಂಡು ಹೀಗೆ ಇಡ್ಕೋಬೇಕು. ಹೋಲ್ ಫುಲ್ ಕವರ್ ಆಗುತ್ತೆ, ಸಿಲ್ಕ್ ಥ್ರೆಡ್ಡಿಂದ ಫುಲ್ ಕವರ್ ಆಗುತ್ತೆ, ಹೋಲ್ ಏನು ಕಾಣಿಸೋಲ್ಲ. ಈ ಥರ 1.5 ಅಷ್ಟು ಉದ್ದ ಬಿಟ್ಕೊಂಡು ಬೀಡ್ಸ್ನ ಮೇಲೆ ಇಡ್ಕೋಬೇಕು. ಈ ಥರ ಮೇಲೆ ಮಾಡಿಕೊಂಡು ಇಲ್ಲಿ ಒಂದು 4 ನಾಟ್ಸ್ ಹಾಕೋಬೇಕು. ನಾನು ಎಮ್ಮಿಂಗ್ ನೀಡಲ್ಗೆ ಜರಿ ಥ್ರೆಡ್ ಹಾಕಿ ಇಟ್ಕೊಂಡಿದ್ದೀನಿ. ಈ ಥರ ಫೋರ್ ನಾಟ್ಸ್ ಹಾಕೋಬೇಕು. ನೆಕ್ಸ್ಟು ಇದನ್ನ ಬೀಡ್ಸ ಕೆಳಗಡೆ ಮಾಡಿಕೊಂಡು ಈ ನೀಡಲ್ನ ಹಿಂದೆ ಇಟ್ಕೋಬೇಕು. ನೆಕ್ಸ್ಟ್ ಇವಾಗ ಈ ಬೀಡ್ಸ್ ಒಳಗಡೆ ಗ್ರೀನ್ ಕಲರು ಈ ಥರ ಪಾಸ್ ಮಾಡಿಕೊಂಡು ನಿಮಗೆ ಕುಚ್ಚು ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಅಷ್ಟುದ್ದ ಬಿಟ್ಕೋಬೇಕು. ಗ್ರೀನ್ ಕಲರ್ದು ಈ ಥರ ಪರ್ಪಲ್ಲು ಮತ್ತು ಗ್ರೀನು ಎರಡೂ ಸೇರಿಸ್ಬಿಟ್ಟು ಈ ಥರ ಹಿಡ್ಕೊಂಡು ನೆಕ್ಸ್ಟ್ ಇಲ್ಲೇನು ನೀಡಲ್ ಬಿಟ್ಟಿರ್ತೀನಲ್ವಾ ಅದನ್ನೇ ತಗೊಂಡು ಮತ್ತೆ ಇಲ್ಲಿ 4 ನಾಟ್ಸ್ ಹಾಕೋಬೇಕು. ಬಿಗ್ ಹೋಲ್ ನೀಡಲ್ ಇಲ್ಲ ಅಂದ್ರೂ ಈ ಥರ ಈಸಿಯಾಗಿ ಹಾಕೋಬಹುದು ಈ ಡಿಸೈನ್ನ. ಈ ಥರ 4 ನಾಟ್ಸ್ ಹಾಕಿ ಬ್ಯಾಕ್ ಸೈಡಿಂದ ನೀಡಲ್ನ ರಿಮೂವ್ ಮಾಡ್ಕೋಬೇಕು. ಇವಾಗ ನಿಮಗೆ ಕುಚ್ಚು ಯಾವ ಸೈಜಿಗೆ ಬೇಕು ಆ ಸೈಜಿಗೆ ನೋಡಿ ಈ ಥರ ಬರುತ್ತೆ. ಇವಾಗ ಇನ್ನೊಂದು ಹಾಕಿ ತೋರಿಸ್ತೀನಿ. ಮತ್ತೆ ಅಲ್ಲೇನೆ ಈ ಥರ ಹೋಲ್ ಮಾಡಿಕೊಂಡು ನೆಕ್ಸ್ಟ್ ಇವಾಗ ಇಲ್ಲಿ ಪಿಂಕ್ ಹಾಕಿದ್ದೀನಿ. ಇವಾಗ ಮೇಲೆ ಗ್ರೀನ್ ಹಾಕೋತೀನಿ. ಬೀಡ್ಸ್ ತಗೊಂಡು ಬೀಡ್ಸ್ ಹಾಕೋಬೇಕು. ಫಸ್ಟು ಈ ಥರ ಬೀಡ್ಸ್ ಸೇರಿಸ್ಕೊಂಡು ಆಮೇಲೆ ಈ ಥರ ತಗೊಂಡು 1.5 ಇಂಚ್ ಉದ್ದ ಬಿಟ್ಕೋಬೇಕು. ಫಸ್ಟು ಕುಚ್ಚನ್ನ ಈ ಥರ ಉದ್ದ ಬಿಟ್ಕೊಂಡು ಇಲ್ಲಿ 4 ನಾಟ್ಸ್ ಹಾಕೋಬೇಕು. ಒಂದೇ ಕುಚ್ಚಲ್ಲೇ 2 ಕಲರ್ಸ್ ಹಾಕೋಬೇಕು. ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಒಂದೇ ಕುಚ್ಚಲ್ಲೇ 2 ಕಲರ್ಸ್ ಹಾಕೊಂಡು ಹೋಗಿದ್ದೀನಿ. ಇವಾಗ ಈ ನೀಡಲ್ನ ಹಿಂದೆ ಇಟ್ಕೋಬೇಕು. ಈ ಬೀಡ್ಸ್ನ ಈ ಥರ ತಗೊಂಡು ನೆಕ್ಸ್ಟ್ ಇವಾಗ ಪರ್ಪಲ್ ಕಲರ್ ಇದೆ ಅಲ್ವಾ, ಪರ್ಪಲ್ ಕಲರ್ದು ಈ ಥರ ಬೀಡ್ಸಲ್ಲಿ ಸೇರಿಸ್ಕೊಂಡು
ಎರಡೂ ಈ ಥರ ಸೇರಿಸಿ ಇಟ್ಕೊಂಡು ಇಲ್ಲೂ ಕೂಡ 4 ನಾಟ್ಸ್ ಹಾಕೋಬೇಕು. ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಬೆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ನೆಕ್ಸ್ಟ್ ಹಾಕೋ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಥರ 4 ನಾಟ್ಸ್ ಹಾಕ್ಬಿಟ್ಟು ಬ್ಯಾಕ್ ಸೈಡಿಂದ ನೀಡಲ್ನ ರಿಮೂವ್ ಮಾಡ್ಕೋಬೇಕು. ಇವಾಗ ನಮಗೆ ಯಾವ ಸೈಜಿಗೆ ಬೇಕು ಆ ಸೈಜ್ಗೆ ಕಟ್ ಮಾಡ್ಕೋಬೇಕು. ಈ ಥರ ಬಂದಿದೆ ನಾನು ಹಾಕಿರೋ ಡಿಸೈನು. ಫುಲ್ ಸಾರಿ ಹಾಕ್ಬಿಟ್ಟು ತೋರಿಸ್ತೀನಿ. ತುಂಬ ಈಸಿ ಸಾರಿ ಕುಚ್ಚಿದು, ಎಲ್ಲರೂ ಹಾಕೋಬೋದು. ನೀವು ಟ್ರೈ ಮಾಡಿ. ಸಾರಿ ಫುಲ್ ಹಾಕಿದ್ದೀನಿ ನಾನು ಹಾಕಿರೋ ಡಿಸೈನ್ ಈ ಥರ ಬಂದಿದೆ. ನಿಮಗೂ ಈ ಡಿಸೈನ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಬಿಗ್ನರ್ಸ್ ಎಲ್ಲ ಈಸಿಯಾಗಿ ಹಾಕೋಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನು. ಥ್ಯಾಂಕ್ ಯು ಫಾರ್ ವಾಚಿಂಗ್.